ನಮಸ್ಕಾರ. ವಾಜಪೇಯಿ ಕರ್ನಾಟಕಕ್ಕೆ ಬಂದಿದ್ದಕ್ಕೆ ರಾಜ್ಯ ನಾಯಕರು ಲೀಡರ್ಗಳಾದರು. ರಾಜ್ಯ ಬಿಜೆಪಿಯ ಭಾವ ಬದುಕಿನುದ್ದಕ್ಕೂ ಅಟಲ್ ನೆನಪುಗಳು ಹಚ್ಚ ಹಸಿರಾಗಿವೆ. ಕರುನಾಡಿನ ಬಗ್ಗೆ ಅಟಲ್ ಕಂಡ ಅದ್ಭುತ ಕನಸೇನು ಗೊತ್ತಾ? ಇದುವೇ ಇವತ್ತಿನ ನ್ಯೂಸ್ 18 ಸ್ಪೆಷಲ್ ರಿಪೋರ್ಟ್, ಕರ್ನಾಟಕದ ಅಟಲ್. ನಾನು ನವಿತಾ ಜೈನ್. ಅಟಲ್ಗೂ ಕರುನಾಡಿಗೂ ಅಮೃತ ಸಂಬಂಧ. ಚಲೋ ಕರ್ನಾಟಕ ದೇಖೆಂಗೆ ಅಂತ ಹೊರಟ ವಾಜಪೇಯಿ ಕರ್ನಾಟಕಕ್ಕೆ ಲೆಕ್ಕವಿಲ್ಲದಷ್ಟು ಬಾರಿ ಬಂದು ಹೋಗಿದ್ದಾರೆ. ಅಟಲ್ ಬಂದ ನೆನಪುಗಳು ಇನ್ನೂ ಅಚ್ಚಳಿಯದೆ ಉಳಿದುಕೊಂಡಿದೆ. ಕರ್ನಾಟಕದ ಜೊತೆ ಅದೇನೋ ಅಟಲ್ಗೆ ಅಂತಹ ಗಳಸ್ಯ ಕಂಠಸ್ಯ. ಆ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. ಅಟಲ್ಗೂ ಕರುನಾಡಿಗೂ ಅಮೃತ ಸಂಬಂಧ. ಚಲೋ ಕರ್ನಾಟಕ ದೇಖೆಂಗೆ. ವಾಜಪೇಯಿ ಅತ್ಯುತ್ತಮ ವಾಗ್ಮಿ. ಅವರ ದಶಕಗಳ ಹಿಂದಿನ ಭಾಷಣಗಳು ಈಗ್ಲೂ ಎಂಥವರನ್ನು ಸೆಳೆಯುವಂಥದ್ದು. भगवान राम ने कहा था, मैं मृत्यु से नहीं डरता, अगर डरता हूं तो बदनामी से डरता हूं, ಲೋಕಾಪವಾದ से डरता हूं. ಅವರ ಮಾತು ಕೇಳಿದ್ರೆ ಸದಾ ಕೇಳ್ತಾನೆ ಇರಬೇಕು ಅನ್ನೋ ಭಾವ. ತಮ್ಮ ಮಾತಿನ ಮೂಲಕವೇ ಎಂಥವರನ್ನು ಕರಗಿಸುವ ಶಕ್ತಿ ವಾಜಪೇಯಿ ಅವರಿಗಿತ್ತು. ಅವರ ಒಂದೊಂದು ಮಾತು ನುಡಿಮುತ್ತುಗಳು. ಅಂತಹ ವಾಜಪೇಯಿಗೆ ಕರ್ನಾಟಕದ ನಂಟು ಅಪಾರವಾಗಿತ್ತು. ಮೈಸೂರಿಗೆ 4 ಬಾರಿ ಬಂದು ಹೋಗಿದ್ರು ವಾಜಪೇಯಿ. ಕರ್ನಾಟಕಕ್ಕೆ ಲೆಕ್ಕವಿಲ್ಲದಷ್ಟು ಸಲ ಭೇಟಿ ಕೊಟ್ಟಿದ್ದಾರೆ. ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಸಾಮಾನ್ಯ ಕಾರ್ಯಕರ್ತರ ಜೊತೆ ಸುತ್ತಾಡಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ್ದಾರೆ. ಅಟಲ್ ಜಿಯವರು, ಅದ್ವಾನಿಜಿಯವರು, ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರು ಮುಂತಾದವರೆಲ್ಲ ಬ್ಯಾಂಗ್ಳೂರಿನಲ್ಲಿ ಒಟ್ಟಾಗುವಂಥ ಒಂದು ಅವಕಾಶ ಸಿಕ್ಕದಿದ್ರೆ ಈ ಹೊಸ ಒಂದು ವ್ಯವಸ್ಥೆಗೆ ಭಾರಿ ಪೂರಕವಾದಂಥ ಒಂದು ಪ್ಲಾಟ್ಫಾರ್ಮ್ ನಿರ್ಮಾಣ ಆಗ್ತಾ ಇರಲಿಲ್ಲ. ಸಾವಿರದ 1983ರ ಅವಧಿ. ಆಗಷ್ಟೇ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಘೋಷಣೆಯಾಗಿತ್ತು. ಆಗಿನ್ನು ಬಿಜೆಪಿ ಅಂಬೆಗಾಲಿಡ್ತಾ ಇದ್ದ ಹಸುಗೂಸು. ಏನಾದ್ರೂ ಮಾಡಿ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಪ್ರವರ್ಧಮಾನಕ್ಕೆ ತರಬೇಕು ಅನ್ನುವ ಹಠ ಬಿಜೆಪಿ ನಾಯಕರಲ್ಲಿತ್ತು. ಆಗ ಬಿಜೆಪಿಯನ್ನ ಬೆಳೆಸುವ ಹೊಣೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಗಲೇರಿತ್ತು. ಜನ ಅವರೆಡೆಗೊಂದು ಆಕರ್ಷಣೆ ಬೆಳೆಸಿಕೊಂಡಿದ್ರು. ಈ ಎಲ್ಲ ಕಾರಣಗಳಿಂದ ವಾಜಪೇಯಿ ಅವರು ಚುನಾವಣೆಯಲ್ಲಿ ರಾಜ್ಯದೆಲ್ಲೆಡೆ ಪ್ರವಾಸ ಮಾಡಬೇಕಾಗಿತ್ತು. ಪಕ್ಷಕ್ಕೆ ಸದೃಢವಾದ ಬುನಾದಿ ಹಾಕಬೇಕಾದ ಅನಿವಾರ್ಯತೆಯೂ ಇತ್ತು. ಆಗ್ಲೇ ಅಟಲ್ ಚಲೋ ಕರ್ನಾಟಕ ದೇಖೆಂಗೆ ಅಂತ ಪ್ರಚಾರಕ್ಕೆ ಇಳದೇ ಬಿಟ್ಟಿದ್ರು. ಸುಮಾರು 50-52 ವರ್ಷದ ಹಿಂದಿನ ಮಾತು. 1966 ಶಿವಮೊಗ್ಗದಲ್ಲಿ ನಾವು ಜನಸಂಘ ಪಕ್ಷ ಕಟ್ತಾ ಇದ್ವಿ. ಶಿವಮೊಗ್ಗದಲ್ಲಿ ಒಂದು ಸಮ್ಮೇಳನ ಮಾಡಿದ್ವಿ. ಆ ಸಮ್ಮೇಳನಕ್ಕೆ ವಾಜಪೇಯಿ ಅವರನ್ನ ನಾವು ಕರೆದಿದ್ವಿ, ಬಂದಿದ್ದರು. ಜನಸಂಘದ ಒಬ್ಬ ಪ್ರಮುಖ ನಾಯಕರಾಗಿ ಅವರು ಶಿವಮೊಗ್ಗಗೆ ಬಂದಿದ್ದರು. ಬಂದಾಗ ನಾನು ಪುಣ್ಯ, ಅವತ್ತಿನ ನಮ್ಮಲ್ಲೆಲ್ಲ ವ್ಯವಸ್ಥೆ ಆಗೇ ಇತ್ತು. ನಾಯಕರು ಬಂದರೆ ಯಾರ್ದಾರ ಕಾರ್ಯಕರ್ತರ ಮನೇಲಿ ಇಳ್ಕೋತಾ ಇದ್ರು. ಹಾಗಾಗಿ ಅವತ್ತು ನನ್ನ ಮನೆಯಲ್ಲಿ ಅವರು ವಾಸ್ತವ್ಯ ಹೂಡಿದ್ರು. ನಮ್ಮ ಮನೆಯಲ್ಲೇ ಇದ್ದರು ಅವರು 2 ದಿವಸಗಳ ಕಾಲ. ವಾಜಪೇಯಿಗೂ ಉತ್ತರ ಕರ್ನಾಟಕಕ್ಕೂ ಗಳಸ್ಯ ಕಂಠಸ್ಯ. 1968ರಲ್ಲಿ ಪ್ರಥಮ ಬಾರಿಗೆ ಹುಬ್ಬಳ್ಳಿಗೆ ಬಂದಿದ್ರು ವಾಜಪೇಯಿ. ಪಕ್ಷದ ಉನ್ನತ ಸ್ಥಾನದಲ್ಲಿದ್ರೂ ಅಹಮ್ಮಿಲ್ಲದ ರಾಜಕೀಯ ಮುತ್ಸದ್ದಿ. ವಾಜಪೇಯಿ ಅವರಿಗೂ ಹುಬ್ಬಳ್ಳಿ ಧಾರವಾಡಕ್ಕೂ ಸುಮಾರು 50 ವರ್ಷಗಳ ನಂಟು. ಸುಮಾರು 10ಕ್ಕೂ ಹೆಚ್ಚು ಬಾರಿ ಹುಬ್ಬಳ್ಳಿಗೆ ಆಗಮಿಸಿದ್ದ ವಾಜಪೇಯಿ ಇಲ್ಲಿನ ಆರ್ಎಸ್ಎಸ್, ಜನಸಂಘ ಹಾಗೂ ಬಿಜೆಪಿ ನಾಯಕರ ಜೊತೆ ನಿಕಟ ಸಂಪರ್ಕ ಹೊಂದಿದ್ರು.
ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು 1968ರಲ್ಲಿ ಪ್ರಥಮ ಬಾರಿಗೆ ಹುಬ್ಬಳ್ಳಿಗೆ ಆಗಮಿಸಿದ್ದ ವಾಜಪೇಯಿ ಅಂದಿನ ಹುಬ್ಬಳ್ಳಿಯ ಆರ್ಎಸ್ಎಸ್ ಮುಖಂಡ ಮಹದೇವಸ ಗೋವಿಂದಾಸ ಜರತಾರ್ಘರ್ ಅವರ ಮನೆಯಲ್ಲಿ ವಾಸ್ತವ್ಯ ಮಾಡಿದರು. ವಾಜಪೇಯಿ ದಣಿವರಿಯದ ನಾಯಕ. ಪಕ್ಷದ ಉನ್ನತ ಸ್ಥಾನದಲ್ಲಿದ್ದರೂ ಅಹಂ ಅನ್ನೋದು ಅವರ ಬಳಿ ಸುಳಿಲೇ ಇಲ್ಲ. ಚಿಕ್ಕ ಪುಟ್ಟ ಊರುಗಳಲ್ಲೂ ಅವರು ಚುನಾವಣಾ ಭಾಷಣ ಮಾಡಿದ್ದಿದೆ. 50 ಜನರಿರ್ಲಿ ಅಥವಾ 5,000 ಜನರೇ ಇರಲಿ, 5 ಲಕ್ಷವೇ ಇರಲಿ, ಭಾಷಣದ ವಿಷಯದಲ್ಲಿ ಅವರೆಂದೂ ರಾಜಿಯಾದವರಲ್ಲ. ಒಂದೇ ದಿನ 18 ಕಡೆಗಳಲ್ಲಿ ಅಟಲ್ ಭಾಷಣ. ಎಸಿ ಕಾರುಗಳಿಲ್ಲ, ಹೆಲಿಕಾಪ್ಟರ್ ದೂರದ ಮಾತು. ಆಗ ಇಂದಿನಂತೆ ಎಸಿ ಕಾರುಗಳಿರಲಿಲ್ಲ, ಹೆಲಿಕಾಪ್ಟರ್ ಬಳಕೆ ದೂರದ ಮಾತೇ ಆಗಿತ್ತು. ಕಾರ್ಯಕರ್ತರ ಪಡೆಯೂ ಇವತ್ತಿನ ರೀತಿಯಾಗಿ ಬೃಹತ್ ಪ್ರಮಾಣದಲ್ಲಿಲ್ಲ. ಆದರೆ ಅಟಲ್ಜಿ ಎಂದೂ ಬೇಸರಿಸಿಕೊಳ್ಳಿಲ್ಲ. ಕರದಲ್ಲೆಲ್ಲ ಕಾರಲ್ಲೇ ಹೋಗಿ ತಮ್ಮ ವಾಗ್ಝರಿ ಹರಿಸ್ತಿದ್ರು. ಕರ್ನಾಟಕವನ್ನ ಸುತ್ತುತ್ತಿದ್ದಾಗ ಹದಗೆಟ್ಟ ರಸ್ತೆಗಳಲ್ಲಿ ಪಯಣಿಸಿ ತೀರಾ ಆಯಾಸವಾದಾಗ ಸ್ವಲ್ಪ ಹೊತ್ತು ಕಾರಲ್ಲೇ ನಿದ್ದೆ ಮಾಡಿ ಮುಖ ತೊಳೆದು ಎದ್ದು ರೆಡಿಯಾಗ್ತಿದ್ರು. ಸಭೆಗೆ ಬಂದು ಭಾಷಣ ಮಾಡಿ ಮತ್ತೆ ಮುಂದಿನ ಸಭೆಗೆ ರೆಡಿಯಾಗ್ತಿದ್ರು. ಹೀಗೆ ಒಂದೇ ದಿನ 18 ಸಭೆಗಳಲ್ಲಿ ಅಟಲ್ಜಿ ಮಾತನಾಡಿದ ಇತಿಹಾಸವೂ ಇದೆ. 50ರಿಂದ 60 ಕಾರ್ಯಕರ್ತರ ಗುಂಪು ಇದ್ದಾಗಲೂ ಭಾಷಣ ಮಾಡಿದ್ರು. ಸಾಕಷ್ಟು ದಣಿದಿದ್ರು ತಮಗಾಗಿ ಕಾಯ್ತಾ ಇದ್ದ ಕಾರ್ಯಕರ್ತರಿಗೆ ಎಂದಿಗೂ ನಿರಾಸೆ ಮಾಡ್ತಾ ಇರಲಿಲ್ಲ ಅಟಲ್ಜಿ. ಒಂದು ಹಳೆ ಮೈಕ್, ಅಟಲ್ ಎಂಬ ಹೊಸ ಸ್ಪಿರಿಟ್. ಅಟಲ್ ಭಾಷಣವನ್ನ ತರ್ಜುಮೆ ಮಾಡ್ತಾ ಇದ್ದ ಕರುನಾಡ ಶಿಷ್ಯ. ಒಮ್ಮೆ ಹಾಸನದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಇದ್ದದ್ದು ಒಂದೇ ಮೈಕ್. ಅದು ಹಳೆಯದು. ಅದರಲ್ಲೇ ಅಟಲ್ಜಿ ಭಾಷಣ ಮಾಡಬೇಕಿತ್ತು. ಅದೇ ಮೈಕಲ್ಲಿ ತರ್ಜುಮೆಯನ್ನ ಮಾಡ್ತಾ ಇದ್ದವರು ಮಾಜಿ ಸಭಾಪತಿ ಡಿಎಚ್ ಶಂಕರಮೂರ್ತಿ. ಒಂದೇ ಮೈಕಲ್ಲಿ ಇಬ್ರು ಭಾಷಣ ಮಾಡೋದು ಹೇಗೆ ಅಂತ ರೇಗಿದ್ರಂತೆ ಶಂಕರಮೂರ್ತಿ. ಇದನ್ನ ಅರ್ಥ ಮಾಡಿಕೊಂಡ ವಾಜಪೇಯಿ, ಕಾರ್ಯಕರ್ತರ ಮೇಲೆ ಹಾಗೆಲ್ಲ ಸಿಟ್ ಮಾಡ್ಕೊಳ್ಬಾರ್ದು, ಹೆಚ್ಚು ವ್ಯವಸ್ಥೆ ಮಾಡಲು ಅವರಿಗೆ ಹಣ ಬೇಕಲ್ವಾ, ಅವರ ಕಷ್ಟವನ್ನ ನಾವೇ ಅರಿಯದಿದ್ರೆ ಹೇಗೆ ಅಂತ ಹೇಳುವ ಮೂಲಕ ಹೃದಯ ವೈಶಾಲ್ಯತೆ ಮೆರೆದಿದ್ರಂತೆ. ಹೀಗೆ ಕರ್ನಾಟಕದ ಜೊತೆ ಆತ್ಮೀಯ ಬಾಂಧವ್ಯವನ್ನ ಹೊಂದಿದ್ರು ವಾಜಪೇಯಿ. ಸರಳತೆ, ಒಂದು ಸ್ವಾಭಾವಿಕತನ, ಮನುಷ್ಯರ ಜೊತೆಗೆ ಸಂಬಂಧ. ಇದನ್ನ ನೀವು ಅಷ್ಟು ದೊಡ್ಡ ವ್ಯಕ್ತಿಯಿಂದ ಬಂದಾಗ, ಯಾರೇ ಒಬ್ರು ಸಾಮಾನ್ಯ ಒಬ್ಬ ಅತಿಥಿ ನಮ್ಮ ಮನೆಗೆ ಬಂದರೆ ಅವ್ರ ಬಿಹೇವಿಯರ್ ಹೆಂಗಿರುತ್ತೆ, ಭಾಳ ಹುಷಾರಾಗಿ ಗಾರ್ಡೆಡ್ ಇರ್ತಾರೆ. ಇವರೇನಿಲ್ಲ, ಆರಾಮಾಗಿದ್ರು. ಅಟಲ್ ಬಿಹಾರಿ ವಾಜಪೇಯಿಗೂ ಕರ್ನಾಟಕಕ್ಕೂ ಬಿಡಿಸಲಾಗದ ನಂಟು. ಅದಕ್ಕೆ ಇರೋದು ಸಾಲು ಸಾಲು ಸಾಕ್ಷಿಗಳು. ತುರ್ತು ಪರಿಸ್ಥಿತಿಯ ವೇಳೆ 18 ತಿಂಗಳು ಬೆಂಗಳೂರಿನ ಜೈಲಲ್ಲಿದ್ದರು ಅಟಲ್ ಬಿಹಾರಿ. ಬೆಂಗಳೂರಿನ ಜೈಲಲ್ಲಿದ್ದುಕೊಂಡೇ ಕನ್ನಡವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರು. ಇಂತಹ ವಾಜಪೇಯಿ ಕರ್ನಾಟಕದೊಂದಿಗೆ 4 ದಶಕ ಒಡನಾಟ ಹೊಂದಿದ್ರು. ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿದ್ದರೂ ವಾಜಪೇಯಿ. ಜೈಲಿನಲ್ಲಿದ್ದಾಗಲೂ ಕವಿತೆ ಪ್ರಕಟಿಸುತ್ತಿದ್ದ ಅಟಲ್. ಚುನಾವಣಾ ಪ್ರಚಾರದ ವೇಳೆ ಅಟಲ್ ಕನ್ನಡ ಕಲಿಕೆಯ ಯತ್ನ. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಟೊಂಕ ಕಟ್ಟಿ ಹೋರಾಡಿದ ಅಟಲ್ ಅವರನ್ನ 1 ತಿಂಗಳ ಕಾಲ ಬೆಂಗಳೂರಿನ ಕೇಂದ್ರೀಯ ಕಾರಾಗೃಹದಲ್ಲಿ ಬಂಧಿಸಲಾಗಿತ್ತು. ಅಟಲ್ ಜೊತೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಎಲ್.ಕೆ. ಅಡ್ವಾಣಿ, ಬಿ.ಎಸ್. ಯಡಿಯೂರಪ್ಪ ಮೊದಲಾದವರೂ ಕೂಡ ಜೈಲಲ್ಲೇ ಇದ್ರು. ದೇವೇಗೌಡರು ಕುಟುಂಬ ಸಮಸ್ಯೆಯಿಂದಾಗಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ರು. ಆದರೆ
ಅಟಲ್ ಕಾರಾಗೃಹ ಶಿಕ್ಷೆ ಪೂರೈಸೋ ವೇಳೆ ಜೈಲಿನಲ್ಲಿದ್ದ ಸಮಯದಲ್ಲಿ ಸಾಕಷ್ಟು ಕವಿತೆಗಳನ್ನ ಬರೆದು ಪ್ರಕಟಿಸಿದ್ರು. ಈ ವೇಳೆ ಕನ್ನಡ ಮಾತನಾಡುವುದನ್ನೂ ಕಲಿಯುವ ಪ್ರಯತ್ನ ಮಾಡ್ತಿದ್ರು ವಾಜಪೇಯಿ. ಇಷ್ಟೇ ಅಲ್ಲ, ಕರ್ನಾಟಕದ ಜೊತೆ ಅವಿನಾಭಾವ ಸಂಬಂಧ ಹೊಂದಿದ್ದ ವಾಜಪೇಯಿ ಕೈಗಾ ಉದ್ಘಾಟನೆಗೆ, ಉಡುಪಿ ಪರ್ಯಾಯಕ್ಕೆ, ಹುಬ್ಳಿಗೆ, ಬೆಳಗಾವಿಗೆ, ತುಮಕೂರಿಗೂ ಭೇಟಿ ಕೊಟ್ಟಿದ್ರು. ಹಲವು ಸ್ಥಳದಲ್ಲಿ ಚುನಾವಣಾ ಪ್ರಚಾರವನ್ನ ಕೈಗೊಂಡಿದ್ರು. ಈ ವೇಳೆಯಲ್ಲಿ ಕನ್ನಡ ಭಾಷೆಯನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ನಡೆಸುತ್ತಿದ್ರು ವಾಜಪೇಯಿ. ಒಮ್ಮೆ ಜೋಗ ಜಲಪಾತದ ಸೊಬಗನ್ನ ಕಂಡು ಹಾಡಿ ಹೊಗಳಿದ್ರು. ಅಟಲ್ಗೆ 4 ದಶಕಗಳ ಕರುನಾಡಿನ ನಂಟು. ವಾಜಪೇಯಿ ಮತ್ತು ಕರುನಾಡಿನ ಸಂಬಂಧ ಇವತ್ತು ನಿನ್ನೆಯದಲ್ಲ. ಹೆಚ್ಚು ಕಡಿಮೆ 40 ವರ್ಷಗಳ ಕಾಲ ಕರ್ನಾಟಕದೊಂದಿಗೆ ಒಡನಾಟ ಹೊಂದಿದ್ರು ವಾಜಪೇಯಿ. ಕರ್ನಾಟಕದೊಂದಿಗೆ ಇಷ್ಟೊಂದು ದೀರ್ಘಾವಧಿಯ ಸಂಬಂಧ ಹೊಂದಿರುವ ರಾಷ್ಟ್ರೀಯ ನಾಯಕರು ಕೂಡ ಅಪರೂಪ. ಜನಸಂಘದಲ್ಲಿದ್ದ 10 ಮುಖಂಡರ ಜೊತೆ ಸ್ನೇಹ ಸಂಪರ್ಕ ಇಟ್ಕೊಂಡಿದ್ರು ಅಟಲ್ಜಿ. ವಾಜಪೇಯಿ ಪ್ರಭಾವಕ್ಕೆ ಒಳಗಾಗದವರು ಯಾರಾದರೂ ಇದ್ದಾರಾ ಅಂತ ಹುಡುಕಿದ್ರೆ ಖಂಡಿತ ಸಿಗಲ್ಲ. ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ರಾಜ್ಯದಲ್ಲಿ ಜನಸಂಘ ಕಟ್ಟಲು ವಾರಗಟ್ಟಲೆ ರಾಜ್ಯದಲ್ಲಿ ಬಿರುಸಿನ ಪ್ರವಾಸ ಕೈಗೊಂಡಿದ್ರು ವಾಜಪೇಯಿ. ಹೀಗಾಗಿ ಕರ್ನಾಟಕದ ಸಂಸ್ಕೃತಿ, ಸಾಹಿತ್ಯ, ಕಲೆಗಳ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ರು ಅಟಲ್. ಅವರೊಬ್ಬ ಅಪ್ಪಟ ಸಾಂಸ್ಕೃತಿಕ ರಾಯಭಾರಿ ಅಂತಿದ್ರು. ಇಷ್ಟೇ ಅಲ್ಲ, ಪ್ರಧಾನಿಯಾಗಿದ್ದಾಗ ಕರ್ನಾಟಕದ ಅಭಿವೃದ್ಧಿಗೆ ಸಾಲು ಸಾಲು ಕೊಡುಗೆ ನೀಡಿದ್ರು. ಸಮರಕ್ಕೂ ಸೈ, ಶಾಂತಿಗೂ ಜೈ ಅಂತಿದ್ರು ವಾಜಪೇಯಿ. ಕರ್ನಾಟಕದ ಆ ಬಿಜೆಪಿ ಕಾರ್ಯಕರ್ತನ ಮನೆಯಲ್ಲೂ ಕೂಡ ಅಟಲ್ ಸರಳತೆ ಮೆರೆತಿದ್ರು. ಇದು ಹಲವರ ಅಚ್ಚರಿಗೂ ಕಾರಣವಾಗಿತ್ತು. ಶಿಷ್ಟಾಚಾರವನ್ನ ಬದಿಗೊತ್ತಿ ಘರ್ ಚಲೇಂಗೆ ಅಂದಿದ್ರು ವಾಜಪೇಯಿ. ಅಟಲ್ ನೆನಪುಗಳು ರಾಜ್ಯ ಬಿಜೆಪಿಯ ಭಾವ ಬದುಕಿನುದ್ದಕ್ಕೂ ಇದೆ. ಕರ್ನಾಟಕದ ಆ ಕಾರ್ಯಕರ್ತನ ಮನೆಯಲ್ಲೂ ಅಟಲ್ ಮೆರೆದಿದ್ರು ಸರಳತೆ. ಶಿಷ್ಟಾಚಾರವನ್ನ ಬದಿಗೊತ್ತಿ ಘರ್ ಚಲೇಂಗೆ ಅಂದಿದ್ದ ವಾಜಪೇಯಿ. ದಿಕ್ಕು ತೋಚದೆ ಹಿಂಬಾಲಿಸಿದ್ರು ಎಸ್ಪಿ ಸಾಂಗ್ಲಿಯಾನ. ಮೊರಾರ್ಜಿ ದೇಸಾಯಿ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿದ್ದಾಗಲೂ ಶಿವಮೊಗ್ಗಕ್ಕೆ ಬಂದಿದ್ರು ವಾಜಪೇಯಿ. ಶಿಷ್ಟಾಚಾರದ ಪ್ರಕಾರ ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿ ಅವರು ಉಳಿಬೇಕಿತ್ತು. ಆದರೆ ಅವರು ಬಂದಿದ್ದು ಸಾಮಾನ್ಯ ಕಾರ್ಯಕರ್ತನ ಮನೆಗೆ. ಆಗ ಶಿವಮೊಗ್ಗ ಜಿಲ್ಲಾ ರಕ್ಷಣಾಧಿಕಾರಿಯಾಗಿದ್ದ ಸಾಂಗ್ಲಿಯಾನ ವಿದೇಶಾಂಗ ಸಚಿವರ ಭದ್ರತೆಗೆ ವಿಶೇಷ ಕ್ರಮ ತೆಗೆದುಕೊಂಡಿದ್ರು. ಆ ಕಾರ್ಯಕರ್ತ ಅಟಲ್ಜಿ ನಮ್ಮ ಮನೆಯಲ್ಲೇ ಉಳಿದುಕೊಳ್ತಾರೆ ಅಂತ ಸಾಂಗ್ಲಿಯಾನ ಅವರಿಗೆ ತಿಳಿಸಿದ್ರು. ಆದ್ರೆ ಸಾಂಗ್ಲಿಯಾನ ಒಪ್ಪಲಿಲ್ಲ. ಆದ್ರೆ ವಾಜಪೇಯಿ ಆ ಕಾರ್ಯಕರ್ತನ ಹತ್ತಿರ ಬಂದು ಘರ್ ಚಲೇಂಗೆ ಅಂತ ಕಾರಲ್ಲಿ ಕುಳಿತೇ ಬಿಟ್ರು. ಸಾಂಗ್ಲಿಯಾನ ದಿಕ್ಕು ತೋಚದೆ ಅವರನ್ನ ಹಿಂಬಾಲಿಸಿದ್ರಂತೆ. ಅವರು ಫಾರಿನ್ ಮಿನಿಸ್ಟರ್ ಆಗಿ ಶಿವಮೊಗ್ಗಗೆ ಬಂದಿದ್ರು ಒಂದು ಪತ್ರಕರ್ತರ ಸಮ್ಮೇಳನದ ಉದ್ಘಾಟನೆಗಾಗಿ. ಆಗ ಸಹ ಅವರು, ನಾನು ಕೇಳಿದೆ, ನೀವು ಎಲ್ಲಿ ಇಳ್ಕೋತೀರಾ ನೀವು ಫಾರಿನ್ ಮಿನಿಸ್ಟ್ರು ಅಂತ. ಯಾಕೆ ನಿಮ್ಮ ಮನೆ ಇಲ್ವಾ, ಅಲ್ಲಿಗೆ ಬರ್ತಾರೆ ಅಂದರು. ಸಾಂಗ್ಲಿಯಾನ್ ಅವರು ನಮ್ಮ SP, ಅವ್ರು ಒಪ್ಪಲಿಲ್ಲ. ಆದರೆ ವಾಜಪೇಯಿ ಅವರು ಬಂದರು, ರೈಲ್ವೆ ಸ್ಟೇಷನಲ್ಲಿ ಇಳಿದು ನಾನು ಹೆಗಲ ಮೇಲೆ ಕೈ ಇಟ್ಕೊಂಡು ಎಲ್ಲಿದೆ ನಡಿ ನಿನ್ನ ಕಾರು ಅಂದರು. ಇದು ವಾಜಪೇಯಿ ಅವರ ಸರಳತೆ. ಪ್ರತಿ ಕಾರ್ಯಕರ್ತರ ಮನದಲ್ಲೂ ವಾಜಪೇಯಿ ಮೆರೆದ ಸರಳತೆಯ ಹಲವು ನೆನಪುಗಳಿವೆ. ಅಂದು ಸಾಮಾನ್ಯ ಕಾರ್ಯಕರ್ತರಾಗಿದ್ದ DH ಶಂಕರಮೂರ್ತಿ ಅವರ ಮನೆಯಲ್ಲಿ ಇವತ್ತು ಎಲ್ರಿಗೂ ನಾನೇ ಚಹಾ ಮಾಡಿಕೊಡ್ತೇನೆ ಅಂತ ಸ್ಟವ್ ಹಚ್ಚಿಯೇ ಬಿಟ್ಟಿದ್ರು ಅಟಲ್ಜಿ. ಅದೇ ರೀತಿ ಒಂದೇ ಚಪಾತಿಯನ್ನ ಒಟ್ಟಿಗೆ ತಿಂದು ಸರಳತೆಯನ್ನ ಮೆರೆದಿದ್ದವರು ವಾಜಪೇಯಿ. ಇಂತಹ ಹಲವು ಘಟನೆಗಳು ಕರುನಾಡಿನ ಅದೆಷ್ಟೋ ಕಾರ್ಯಕರ್ತರ ಮನಗೆದ್ದಿದ್ವು. ವಾಜಪೇಯಿ ಕರ್ನಾಟಕಕ್ಕೆ ಬಂದಿದ್ದಕ್ಕೇ ಶಾಸಕರಾದೆವು. ರಾಜ್ಯ ಬಿಜೆಪಿಯ ಭಾವ ಬದುಕಿನುದ್ದಕ್ಕೂ ಅಟಲ್ ನೆನಪು. ಇಡೀ ಊರು ನನಗೆ ಬಹಿಷ್ಕಾರ ಹಾಕಿದ್ರು. ನಮ್ಮ ಹಳ್ಳಿಯವರೆಲ್ಲ ನನಗೆ ಬಹಿಷ್ಕಾರ ಹಾಕಿದ್ರು. ಏನಪ್ಪ, ನಮ್ಮ ಹಳ್ಳಿಯಿಂದ ಒಬ್ಬ ಜೈಲಿಗೆ ಹೋಗಿರಲಿಲ್ಲ, ನೀನು ಜೈಲಿಗೆ ಹೋಗ್ಬಿಟ್ಟು ಇಡೀ ಊರಿಗೆ ಅವಮಾನ ಮಾಡಿದೆ ಅಂತ ಹೇಳಿದ್ರು. ನಮ್ಮ ತಾಯಿ ಕಾಯಿಲೆ ಬಿದ್ದು ಆಸ್ಪತ್ರೆ ಸೇರ್ಕೊಂಡ್ರು. ಅಂಥ ಮನಸ್ಸಲ್ಲಿ ನಮಗೆಲ್ಲ ಮನಸ್ಸು ಒಂಥರ ನೋವು. ನಾನು ಸರಿ ಮಾಡಿದ್ನೋ, ಹೋಗಿದ್ದು ಸರಿನೋ ತಪ್ಪೋ ಅನ್ನೋ ಒಂದು ಸಂದರ್ಭದಲ್ಲಿ
ಅವರ ಒಡನಾಟ ಇತ್ತಲ್ಲ, ಅವರು ನಮ್ಮ ಜೊತೆನೆ ವಾಜಪೇಯಿ ಅವರು ಜೈಲಲ್ಲಿದ್ದಾರೆ, ಅದ್ವಾನಿ ಅವರು ಇದ್ದಾರೆ, ಅದು ನಮಗೆ ಒಂದು ಇನ್ಸ್ಪೈರ್ ಮಾಡಿದ್ರು. ಅದೆಷ್ಟೋ ರಾಜ್ಯ ಬಿಜೆಪಿಗರು ಇವತ್ತು ಲೀಡರ್ ಅನಿಸಿಕೊಳ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅಟಲ್ಜಿ. ಅವರೆಲ್ಲ ನಾಯಕರಾಗಿ ಹೊರಹೊಮ್ಮುವಲ್ಲಿ, ಶಾಸಕರಾಗುವಲ್ಲಿ, ಸಚಿವರಾಗುವಲ್ಲಿ ಅಟಲ್ಜಿ ಪಾತ್ರ ಪ್ರಮುಖವಾದದ್ದು. ಕರುನಾಡಿಗೆ ಬಂದ ಅಟಲ್ ಅಷ್ಟರ ಮಟ್ಟಿಗೆ ಹವಾ ಸೃಷ್ಟಿಸಿದ್ರು. 1994ರಲ್ಲಿ ಜಗದೀಶ್ ಶೆಟ್ಟರ್, ಚಂದ್ರಕಾಂತ ಬೆಲ್ಲದ್ ಅವರ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದ್ರು. ಪ್ರಥಮ ಬಾರಿಗೆ ಸ್ಪರ್ಧಿಸಿದ್ದ ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಪ್ರಚಾರ ಭಾಷಣ ಮಾಡಿದ್ರು ಅಟಲ್. ಇಂತಹ ಒಂದೆರಡು ಭಾಷಣಗಳಲ್ಲ, ರಾಜ್ಯ ಬಿಜೆಪಿ ನಾಯಕರನ್ನ ಹುರಿದುಂಬಿಸುವಲ್ಲಿ, ಬೆಳೆಸುವಲ್ಲಿ ಅದೆಷ್ಟೋ ಹೆಜ್ಜೆಗಳನ್ನ ಕರುನಾಡಿನ ಹಲವೆಡೆ ಇಟ್ಟಿದ್ರು ವಾಜಪೇಯಿ. ನನಗೆ ಪರ್ಸನಲ್, ನನಗೆ ಇರ್ಬೋದು, ನಮ್ಮ ಕಾರ್ಯಕರ್ತರಿರ್ಬೋದು, ದೇಶಕ್ಕಿರ್ಬೋದು, ಅವರು ಮರೆಯಲಾರದಂತ ಒಂದು ಚೈತನ್ಯವನ್ನ ನಮ್ಮ ಜೀವನದಲ್ಲಿ ಕೊಟ್ಟಿದ್ದಾರೆ. ನಮ್ಗೆ ಯಾರಾದರೂ ಒಂದು ಚೈತನ್ಯ ಈ ಪಾರ್ಟಿಯಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ದಟ್ ಈಸ್ ವಾಜಪೇಯಿ. ದಟ್ ಈಸ್ ಓನ್ಲಿ ಒನ್ ಪರ್ಸನ್. ಇವತ್ತು ಅಷ್ಟೇ, ಮುಂದೆನೂ ಅಷ್ಟೇ. ದಟ್ ಈಸ್ ಓನ್ಲಿ ಒನ್ ಪರ್ಸನ್. ದಟ್ ಈಸ್ ಅಟಲ್ ಬಿಹಾರಿ ವಾಜಪೇಯಿ. 1980ರಲ್ಲಿ ಕರ್ನಾಟಕ ಕುರಿತು ಭವಿಷ್ಯ ನುಡಿದಿದ್ದ ವಾಜಪೇಯಿ ಇನ್ನು 20 ವರ್ಷ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಅಂದಿದ್ರು ಅಜಾತಶತ್ರು. 1980ರ ದಶಕದ ಕೊನೆಯಲ್ಲಿ ಚುನಾವಣಾ ಪ್ರಚಾರಕ್ಕೆ ಅಂತ ಕರ್ನಾಟಕಕ್ಕೆ ಬಂದಿದ್ರು ವಾಜಪೇಯಿ. ಬಂದವರೇ ಹುಬ್ಬಳ್ಳಿಯ ವಸತಿ ಗೃಹವೊಂದರಲ್ಲಿ ಉಳ್ಕೊಂಡಿದ್ರು. ಆಗ ಬಿಜೆಪಿಯಲ್ಲಿದ್ದವರು ಅಂದ್ರೆ ಆರ್ಎಸ್ಎಸ್ನವರು ಮಾತ್ರ. ವಾಜಪೇಯಿಯವರನ್ನ ವಿಚಾರಿಸಲು ಒಬ್ಬ ಕಾರ್ಯಕರ್ತನನ್ನ ನೇಮಕ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಟೂತ್ ಪೇಸ್ಟ್ ಮರೆತು ಬಂದಿದ್ರು ಅಟಲ್. ಕೂಡ್ಲೆ ಜೊತೆಗಿದ್ದ ಕಾರ್ಯಕರ್ತನಿಗೆ ಟೂತ್ ಕ್ರೀಮ್ ತರಲು ಸನ್ನೆ ಮಾಡಿದ್ರು. ಆತನಿಗೆ ಕ್ರೀಮ್ ಅನ್ನುವ ಪದ ಮಾತ್ರ ಕೇಳಿಸಿತ್ತು. ಕೂಡ್ಲೆ ಹೋದ ಆತ ಶೇವಿಂಗ್ ಕ್ರೀಮ್ ತಂದಿದ್ದ. ಇನ್ನೇನು ಅದನ್ನ ಬ್ರಷ್ಗೆ ಹಾಕಿ ಹಲ್ಲುಜ್ಜಬೇಕು ಅನ್ನುವಷ್ಟರಲ್ಲಿ ಕ್ರೀಮ್ ವಾಸನೆ ಮೂಗಿಗೆ ಬಡಿಯತ್ತೆ. ಈ ಬಗ್ಗೆ ಕಾರ್ಯಕರ್ತನನ್ನ ಏನೂ ಪ್ರಶ್ನಿಸದೆ ಖಾಲಿ ಬ್ರಷ್ ಅಲ್ಲೇ ಹಲ್ಲುಜ್ಜಿದ್ರು. ನಂತರ ಪ್ರಮುಖರು ಸೇರಿದಾಗ ಇನ್ನೂ 20 ವರ್ಷಕ್ಕೆ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳ್ತಾರೆ ವಾಜಪೇಯಿ. ಹೀಗೆ ಅವರ ಮಾತುಗಳಲ್ಲಿರುವ ಒಳ ಅರ್ಥಗಳೇ ಎಂಥವರನ್ನು ತಿದ್ದಿ ತೀಡುತ್ತಿತ್ತು. ಕರುನಾಡಿನ ಅದೆಷ್ಟೋ ನಾಯಕರು ಹೊರಹೊಮ್ಮುವಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪಾತ್ರ ಇದೆ. ಅಟಲ್ ಸರಳತೆಯ ಕುರಿತು ಕರ್ನಾಟಕದಲ್ಲೇ ಸಾಲು ಸಾಲು ಉದಾಹರಣೆಗಳಿವೆ. ಕರ್ನಾಟಕದ ಅಭಿವೃದ್ಧಿಯಲ್ಲೂ ವಾಜಪೇಯಿ ಪಾತ್ರ ಯಾರೂ ಮರೆಯೋ ಹಾಗಿಲ್ಲ. ಅಟಲ್ ಒತ್ತಾಯಕ್ಕೆ ಮಣಿದು ಹಾಡು ಹಾಡಿದ್ರು ಈಶ್ವರಪ್ಪ. ಅಟಲ್ ಸಣ್ಣ ಪುಟ್ಟ ಕಾರ್ಯಕರ್ತರಿಗೂ ಸ್ಫೂರ್ತಿ. ಸಣ್ಣ ಪುಟ್ಟ ಕಾರ್ಯಕರ್ತರಿಗೂ ಸ್ಫೂರ್ತಿ ತುಂಬುತ್ತಾ ಇದ್ದ ವಾಜಪೇಯಿ ನಡೆ ಅನನ್ಯ. ಹಾಗೆಯೇ ಇತರ ನಾಯಕರಲ್ಲಿ ತೋರ್ತಾ ಇದ್ದ ಪ್ರೀತಿ, ಸರಳತೆ ಇತರರಿಗೆ ಸ್ಫೂರ್ತಿ. ಗೋವಾದ ಕಾರ್ಯಕ್ರಮವೊಂದರಲ್ಲಿ ವಾಜಪೇಯಿ ಅವರ ಜೊತೆ ಕರ್ನಾಟಕದ ನಾಯಕರು ಸೇರಿದ್ರು. ಆಗ ವಾಜಪೇಯಿ ಸ್ವತಃ ಶಾಯರಿಗಳನ್ನ ಹೇಳಿದ್ರು. ಆಗ ಅನಂತಕುಮಾರ್ ಸುಮ್ಮನೆ ಇರಲಾರದೆ ಈಶ್ವರಪ್ಪ ಹಾಡು ಹೇಳ್ತಾರೆ ಅಂದ್ಬಿಟ್ರು. ವಾಜಪೇಯಿ ಒತ್ತಾಯಕ್ಕೆ ದೇಶಭಕ್ತಿ ಗೀತೆ ಹಾಡಿದ್ರು ಈಶ್ವರಪ್ಪ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ವ್ಯವಸ್ಥೆ ಮಾಡಿದ್ರು ಗೋವಾದ ಒಂದು ಬೀಚ್ನಲ್ಲಿ. ಅಲ್ಲಿ ಒಟ್ಟಿಗೆ ಎಲ್ಲಾ ಸೇರಿದಂತ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ರು. ಒಂದು ಟೀ ಶರ್ಟ್ ಹಾಕೊಂಡು ಬಂದ್ಬಿಟ್ರು ಅಲ್ಲಿಗೆ. ಟೀ ಶರ್ಟ್ ಹಾಕೊಂಡ್ ಮುಂದೆ ಸಾಮಾನ್ಯರಂತೆ ಸಾಮಾನ್ಯರಾಗಿ ಎಲ್ಲರ ಜೊತೆಗೆ ಬೆರೀತಾ ಇದ್ರು. ಬೆರೀತಾ ಇರೋಂಥ ಸಂದರ್ಭದಲ್ಲಿ ಅವ್ರು ಒಂದು ಎಲ್ರಿಗೂ ಹೇಳಿದ್ರು, ಯಾರು ಹಾಡು ಹೇಳ್ತೀರಿ ಹಾಡುಗಳು ಹೇಳ್ರಿ, ಗಜಲ್ ಹೇಳೋರು ಗಜಲ್ ಹೇಳ್ರಿ, ಎಲ್ಲರೂ ಕೂಡ ಆನಂದವಾಗಿರ್ಬೇಕು ಅಂತ ಅಂದ್ಕೊಂಡು ಅವರು ಗಜಲ್ಲು ಇದನ್ನೆಲ್ಲ ಕವನವೆಲ್ಲ ಪಠನೆ ಮಾಡ್ತಾ ಇದ್ರು. ಕೊನೆಗೆ ಅನಂತಕುಮಾರ್ ಸುಮ್ಮನಿಲ್ಲಾರ್ದೆ ಈಶ್ವರಪ್ಪ ಒಳ್ಳೆ ಹಾಡು ಹೇಳ್ತಾರೆ ಅಂದ್ಬಿಟ್ರು. ಬೋಲೋ 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 ಅಂದ್ರು. ಇಂತಹ ಮಹಾನ್ ನಾಯಕ ವಾಜಪೇಯಿ ಕರ್ನಾಟಕದಲ್ಲಿ ಅಭಿವೃದ್ಧಿಗೆ ಸಾಥ್ ಕೊಟ್ಟಿರೋದ್ರಿಂದ ಹಲವು ಹಳ್ಳಿಗಳು ನಗರಗಳಾಗಿ ಬದಲಾಗಿವೆ. ಇನ್ನು ದೇಶದ 4 ಮಹಾನಗರಗಳನ್ನ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಬೆಸೆದ ಕೀರ್ತಿ ಅಟಲ್ಜಿಗೆ ಸಲ್ಲತ್ತೆ. ಸಾವಿರಾರು ಹಳ್ಳಿಗಳನ್ನ ನಗರ ರಸ್ತೆಗಳಿಗೆ ಸಂಪರ್ಕಿಸಿದ್ದು ಇದೇ ಅಜಾತ ಶತ್ರುವೇ. ಇದೇ ಯೋಜನೆಯ ನೆರವಿನಿಂದ ಕರ್ನಾಟಕದ ಹಲವು ದ್ವಿತೀಯ ದರ್ಜೆ ನಗರಗಳು ಕೈಗಾರಿಕಾ ಕ್ರಾಂತಿಯ ಉತ್ತುಂಗಕ್ಕೆ ಏರಿದ್ರೆ ಹಲವಾರು ಹಳ್ಳಿಗಳು ನಗರಗಳಾಗಿ ರೂಪಾಂತರಗೊಂಡಿವೆ. ಅಟಲ್ ಕರುನಾಡ ನಂಟು ಕರ್ನಾಟಕವನ್ನ ಅಭಿವೃದ್ಧಿ ಪಥಕ್ಕೆ ಮುನ್ನಡೆಸಿದ್ದೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ. ಒಂದ್ ಕಡೆ ರಾಜ್ಯ ನಾಯಕರು ಬೆಳೆಯುವಲ್ಲಿ ಸಹಕಾರಿಯಾದ್ರೆ ಮತ್ತೊಂದು ಕಡೆ ಕರ್ನಾಟಕದ ಅಭಿವೃದ್ಧಿ ಪಥವೇ ವಾಜಪೇಯಿಯ ಹಲವು ನಿರ್ಧಾರಗಳಿಂದ ಬದಲಾಯಿತು.
ನನ್ನ ಕಾರ್ಯಕರ್ತರು ಬಾಕಿಯವರೆಲ್ಲ ನೀವು ಬನ್ನಿ ಸರ್, ರಾಜೀನಾಮೆ ಕೊಟ್ಟು ಬನ್ನಿ, ಬಿಜೆಪಿಯನ್ನು ಕಟ್ಟೋಣ, ಅಟಲ್ಜಿ ಅವರು ನಮ್ಮ ಅಧ್ಯಕ್ಷರಾಗಿದ್ದಾರೆ ಬನ್ನಿ ಅಂತ ಹೇಳಿದರು. ನಾನು ಅಟಲ್ಜಿ ಅವರ ಅಧ್ಯಕ್ಷರ ಅಂತ ಹೇಳಿದ ತಕ್ಷಣ ಮತ್ತು ನಮ್ಮ ಕಾರ್ಯಕರ್ತರ ಕರೆಗೆ ಒಗ್ಗೊಟ್ಟು ನನ್ನ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಅಟಲ್ಜಿ ಅವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯ ಸುಳ್ಯ ವಿಧಾನಸಭಾ ಕ್ಷೇತ್ರ ಘಟಕದ ಅಧ್ಯಕ್ಷನಾಗಿ ನಾನು ನನ್ನ ಕಾರ್ಯ ಮಾಡಿದೆ. ಪ್ರಾಯಶಃ ಅದೇ ನನ್ನ ರಾಜಕೀಯ ಜೀವನದ ಅತ್ಯಂತ ದೊಡ್ಡ ಕ್ಷಣ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹೀಗಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಕರ್ನಾಟಕದ ಜೊತೆ ಅವಿನಾಭಾವ ಸಂಬಂಧ ಇತ್ತು ಅನ್ನೋದಕ್ಕೆ ಇವೆಲ್ಲವೂ ಸಾಕ್ಷಿಯಾಗಿ ನಿಲ್ಲುತ್ತವೆ. ವಿರೋಧ ಪಕ್ಷದ ನಾಯಕರು ಅಭಿನಂದಿಸೋ ಅಜಾತಶತ್ರು ಇನ್ನಿಲ್ಲ ಅನ್ನೋದೇ ನಿಜವಾದ ಆಘಾತ. ಅಟಲ್ ಹಾಗೂ ಕರುನಾಡ ನಂಟು ಅಮೃತ ಸಂಬಂಧ ಅಂತಾನೆ ಹೇಳಬಹುದು. ಕರ್ನಾಟಕದ ಜೊತೆಗಿನ ಅವಿನಾಭಾವ ಸಂಬಂಧದಿಂದ ಅದೆಷ್ಟೋ ಸಾಮಾನ್ಯ ಕಾರ್ಯಕರ್ತರುಗಳು ಲೀಡರ್ಗಳಾಗಿದ್ದಾರೆ. ಅಟಲ್ ಶಾಶ್ವತವಾಗಿ ಮೂಡಿಸಿದ ಹೆಜ್ಜೆಗಳು ಕರುನಾಡಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಇದು ಇವತ್ತಿನ ನ್ಯೂಸ್ 18 ಸ್ಪೆಷಲ್ ರಿಪೋರ್ಟ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.